ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸೊ ಶೇಮ್ ಅಂತ ಹೇಳಿ ಬಿಜೆಪಿ ಶಾಸಕರು ಸಭಾತ್ಯಾಗ ಮಾಡಿದ್ರು. ಬಿಜೆಪಿಯ ಎಲ್ಲ ಶಾಸಕರುಗಳು ಕೂಡ ವಿಧಾನಸಭೆಯನ್ನ ಬಿಟ್ಟು ಕಲಾಪವನ್ನು ಬಿಟ್ಟು ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಸ್ಪೀಕರ್ ಅವರು ಕೂಡ ಹೇಳಿದ್ರು, ಆಯ್ತಾಯ್ತು ಹೋಗಿ ಬೇಗ ಬನ್ನಿ ಆದರೆ ಮತ್ತೆ ಸದನಕ್ಕೆ ಅನ್ನುವಂಥದ್ದನ್ನ ತುಂಬ ಲೈಟರ್ ವೇ ಅಲ್ಲೇ ಹೇಳಿದ್ರು. ಬಟ್ ಇವತ್ತು ಗೃಹಲಕ್ಷ್ಮಿ ವಿಚಾರ, ಗೃಹಲಕ್ಷ್ಮಿ ಹಣ ಹಾಕ್ತಾ ಇಲ್ಲ ಸರಿಯಾಗಿ, ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಸ್ಟಾರ್ಟ್ ಆಗಿದ್ದು. ಇನ್ಫ್ಯಾಕ್ಟ್ ಅದನ್ನು ಒಪ್ಕೊಂಡ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ. ಹೌದು, 2 ತಿಂಗಳು ನಾವು ಹಾಕೋದು ಡಿಲೇ ಆಗಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಉತ್ತರ ಸರಿ ಇಲ್ಲ, ನಮಗೆ ಅದರಿಂದ ತೃಪ್ತಿ ಆಗಿಲ್ಲ ಅವರ ಉತ್ತರದಿಂದ ಅನ್ನುವಂಥ ಒಂದು ಮಾತುಗಳು ಬಿಜೆಪಿ ನಾಯಕರಿಂದ ವ್ಯಕ್ತವಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎದ್ದು ನಿಂತ್ಕೊಂಡು ಸಚಿವರು ಹೀಗೆ ನೀವು ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಕ್ಕೆ ಬಿಜೆಪಿ ನಾಯಕರು, ನೀವು ಮಹಿಳೆ ಅನ್ನುವಂಥ ಒಂದು ಟ್ರಂಪ್ ಕಾರ್ಡನ್ನು ಇಲ್ಲಿ ಬಳಸಬೇಡಿ, ನಾವು ಅವರು ಸಚಿವರು ಅನ್ನೋ ಕಾರಣಕ್ಕೋಸ್ಕರ ಅವರ ಹತ್ರ ಉತ್ತರವನ್ನು ಕೇಳ್ತಾ ಇದ್ದೀವಿ ಹೊರತು ಈ ಸದನದಲ್ಲಿ ಮಹಿಳೆ ಅಥವಾ ಇನ್ನೊಂದು ಯಾವುದೋ ಲಿಂಗ ತಾರತಮ್ಯ ಮಾಡುವಂಥದ್ದು ಅಥವಾ ಜಾತಿ ಭೇದ ಮಾಡುವಂಥದ್ದು ಅಲ್ಲ, ನಾವು ಈ ಆಧಾರದ ಮೇಲೆ ಕೇಳಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ಸಭಾತ್ಯಾಗ ಮಾಡಿದ್ದಾರೆ. ಹೇಳಿದ್ರಿ, ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ಶುದ್ಧ ನೀರಿನ ಘಟಕಗಳು ಅವು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಅವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಒಂದು ಜಲಮೂಲ ಬಂದಾದಂಥ ಸಂದರ್ಭದಲ್ಲಿ ಹೊಸದಾಗಿ ಬೋರ್ ಕೊಳಿಸಿದಾಗ ಅದನ್ನು ಸಹ ಪರೀಕ್ಷೆ ಮಾಡುವಂಥ ಕೆಲಸವನ್ನು ತಾವು ಸದಾಕಾಲ ಅದನ್ನು ಮಾಡ್ತಾ ಇರಬೇಕಂತೇಳಿ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಧ್ಯಕ್ಷರೇ, ಹಿರಿಯ ಸದಸ್ಯರು ಕೇಳ್ದಂಗೆ 9 ಹಳ್ಳಿಗಳಲ್ಲಿ ಇದು ಫ್ಲೋರೈಡ್ ಲೆವೆಲ್ ಹೆಚ್ಚು ಕಂಡು ಬಂದಿದೆ ಅಧ್ಯಕ್ಷರೇ. ಹಿರೇಕೆರೂರು ತಾಲೂಕಿನಲ್ಲಿ ಯಾವುದೂ ಇಲ್ಲ. ನಮ್ಮ ಹಾವೇರಿ ತಾಲೂಕು ಮತ್ತು 8 ಇದೆ, ಮತ್ತು ಶಿಗ್ಗಾಂವ್ ತಾಲೂಕು. ಯಾರು ತಾಯಂದಿರಿದ್ದಾರೆ ಕರ್ನಾಟಕದಲ್ಲಿರುವಂಥ 1,26,00,000 ತಾಯಂದಿರಿಗೆ ಮೋಸ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಬರದೆ. ಅದನ್ನು ನಾವು ಪ್ರಶ್ನೆ ಮಾಡಿದ್ದೀರಿ. ನಾವು ಪ್ರಶ್ನೆ ಮಾಡಿದ್ದು, ಈ ಹಣ ಎಲ್ಲೋಯ್ತು? ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ ಅಂದರೆ ಈ ಹಣ ಎಲ್ಲೋಯ್ತು? ಏಪ್ರಿಲಲ್ಲಿ ಕೊಟ್ಟಿದ್ದೀನಿ, ಅಕ್ಟೋಬರ್ವರೆಗೆ ಕೊಟ್ಟಿದ್ದೀನಿ. ಪ್ರಶ್ನೆ, ಈ 2 ತಿಂಗಳು ಹಣ ಎಲ್ಲೋಯ್ತು ಅಂದರೆ ನಿಮ್ಮ ಆ ಟೈಮಲ್ಲಿ ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಖಜಾನೆ ಖಾಲಿ ಆಗಿತ್ತಾ? ಹಣ ಇರಲಿಲ್ವಾ ನಿಮ್ಮ ಹತ್ರ? ಬಿಕಾರಿ ಆಗಿತ್ತಾ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ಮಹಿಳೆಯರಿಗೆ ಯಾಕೆ ಮೋಸ ಮಾಡ್ತೀರಾ? ಪಾಪ 2,000 ಬರುತ್ತೆ ಅಂತ ಕಾದ್ಕೊಂಡಿರ್ತಾರೆ, ತಿಂಗಳೆಲ್ಲ 2,000 ಬರುತ್ತೆ, ನಾವೇನಾನ ಅದನ್ನ ರೇಷನ್ ತೊಗೊಬೇಕು, ಅಕ್ಕಿ ತೊಗೊಬೇಕು, ಕಾಯ್ತಾ ಇರ್ತಾರೆ. ಅವರ ಕನಸುಗಳಿಗೆಲ್ಲ 2 ತಿಂಗಳು ಕಲ್ಲು ಹಾಕ್ಬಿಟ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ನಾವು ಕೇಳ್ತಾ ಇರೋದು, ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಯಾಕೆ ದ್ರೋಹವಾಗಿದೆ ಅನ್ನೋ ಪ್ರಶ್ನೆನ ಕೇಳಿದಿರಿ. ಆದರೆ ಸದನದಲ್ಲಿ ಅವ್ರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು, ತಪ್ಪಾಗಿದೆ, ನಾನು ಫೆಬ್ರವರಿ ಮತ್ತು ಮಾರ್ಚ್ದು ನಿಮ್ಮ ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ರಿ. ನಾವು ಹಣ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಅದನ್ನು ಅವ್ರ ಕ್ಷಮಾಪಣೆ ಕೇಳಿದ್ರು ಪರವಾಗಿಲ್ಲ, ಆಮೇಲೆ ನೋಡೋಣ. ಹಣನೂ ಹಾಕಿಲ್ಲ, ಕ್ಷಮೆನೂ ಕೇಳಿಲ್ಲ. ಅಧಿಕಾರಿಗಳು ತಪ್ಪುಗಳನ್ನು ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಯಾಕೆ? ನಿಮ್ಮ ಹೊಡೆದಾಟ, ಜಗಳ ಮುಖ್ಯಮಂತ್ರಿಗಳು ಇಳಿಸೋದು ಏರ್ಸೋದು, ಈ ಜಗಳದಲ್ಲಿ ಸದನ ಯಾಕೆ ನಡೆಸ್ತೀರ? ಸದನ ನಡೆಸೋ ಅಂಥ ಅವಶ್ಯಕತೆ ಏನಿತ್ತು? ಇಡೀ ಸರ್ಕಾರ ಒಟ್ಟಾಗಿ ಬಂದು ಇಲ್ಲಿ ಸದನದಲ್ಲಿ ಕೂತ್ಕೊಬೇಕಾಯಿತು. ಇಲ್ಲಿ ಸದನದಲ್ಲಿ ಬಂದಿರುವಂಥ ಮಂತ್ರಿಗಳು ಯಾರಾಗ ಒಟ್ಟಾಗಿ ಯಾರು ಕೂತಿಲ್ಲ, ಎಲ್ಲ ಡಿವೈಡೆಡ್ ಆಗಿದ್ದಾರೆ. ಗ್ರೂಪು ಒಳಗಡೆನೂ ಗ್ರೂಪು. ಡಿ ಕೆ ಶಿವಕುಮಾರ್ ಬರ್ತಾರೆ, ಅವ್ರಿಗೆ ಒಂದಷ್ಟು ಜನ MLA ಗಳ ಹತ್ರ ಮಾತಾಡ್ತಾರೆ. ಸಿದ್ದರಾಮಯ್ಯ ಕರೆಸ್ತಾರೆ ಒಂದು MLA. ಇಲ್ಲಿ ಲಾಂಜಗೆ ಬಂದರೆ DK ಗ್ಯಾಂಗ್ ಒಂದು ಕಡೆ, ಅವ್ರ ಗ್ಯಾಂಗ್. ಏನು ಸದನನ ಇದು? 7 ಕೋಟಿ ಜನ ಕಾಯ್ತಾ ಇರ್ತಾರೆ ಸದನದಲ್ಲಿ, ಏನಾದರೂ ಒಳ್ಳೇದಾಗಿ ನಮ್ಗೆ ಒಳ್ಳೇದಾಗ್ತೈತೆ, ರೈತರಿಗೆ ಬಡವ್ರಿಗೆ ಒಳ್ಳೇದಾಗ್ತದೆ ಕಾಯ್ತಾ ಇರ್ತಾರೆ. ಆ ಭಾಗ್ಯ ಲಕ್ಷ್ಮಿ ಹಣ ಅಲ್ವಾ, ಗೃಹಲಕ್ಷ್ಮಿ ಹಣ
ಬರ್ತೈತೆ ನಮ್ಮ ಅಕೌಂಟ್ಗೆ, ಅನ್ನ ತಗೊಳೋಣ, ಅದನ್ನು ರೇಷನ್ ಪಡೆಯೋಣ ಅನ್ನೋ ಇದರಲ್ಲಿ ನೀವು ಅವರ ಆಸೆಗೆಲ್ಲ ಉಪವಾಸ ಮಾಡಿಬಿಡ್ರಿ, ತಣ್ಣೀರು ಬಟ್ಟೆ ಹಾಕ್ಬಿಟ್ರಿ ಅವ್ರ ಹೊಟ್ಟೆ ಮೇಲೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ಇಮಿಡಿಯೇಟಾಗಿ ಅವ್ರ ಅಕೌಂಟಿಗೆ ದುಡ್ಡು ಹಾಕಿ, ಗೌರವ ಇದ್ರೆ ಹಾಕಿ. ಮತ್ತು ಯಾಕೆ ತಪ್ಪಿಸ್ತ್ರಿ? ನಾವು ನಮ್ಮ ಮಹೇಶ್ ತೆಂಗಿನಕಾಯಿಯವರು ಹುಡುಕಿದ್ರು, ನಾವು ಅಕಸ್ಮಾತ್ BJP ಇದನ್ನು ಹುಡುಕಿಲ್ಲ ಅಂದಿದ್ರೆ ಗೋವಿಂದ ಈ 5,000 ಕೋಟಿ ನುಂಗ್ಬಿಟ್ಟಿರೋರು ಗೊತ್ತೇ ಆಗ್ತಾ ಇರಲ್ಲ. ನಾವು ಹುಡುಕಿ, ವಿರೋಧ ಪಕ್ಷ ನಾವು ಹುಡುಕಿ ತೆಗೆದು ಕನ್ಫರ್ಮ್ ಮಾಡ್ಕೊಂಡು 8 ಜಿಲ್ಲೆ ಕನ್ಫರ್ಮ್ ಮಾಡಿದ್ದೀರಿ. 8 ಈಗ ಮತ್ತೆ 2 ಜಿಲ್ಲೆ ತಗೊಂಡಿದ್ದೀರಿ. ಈಗ 10 ಜಿಲ್ಲೆ ಬಂದಿದೆ, 10 ಜಿಲ್ಲೆಯಲ್ಲೂ ಕೊಟ್ಟಿಲ್ಲ. ಇಷ್ಟಾದ ಮೇಲೆ ನಾವು ಜಿಲ್ಲಾ ಕಚೇರಿಯಲ್ಲಿ ನಾವು ವರದಿ ಕೇಳಿದ್ರೆ ಎಲ್ಲರಿಗೂ ಧಮಕಿ ಹಾಕ್ಬಿಟ್ಟಿದ್ದಾರೆ, ಕೊಡಬೇಡಿ ಅಂತೇಳಿ. ಕೊಡೋಕ್ಕೆ ತಯಾರಿಲ್ಲ ಉಳಿದವರೆಲ್ಲ. ಏನು ಸರ್ಕಾರ ಇದು? ಧಮಕಿ ಸರ್ಕಾರನಾ? ಏನೋ DK ಶಿವಕುಮಾರು ಫ್ಲಾಟ್ ಓನರ್ಗೆಲ್ಲ ಧಮಕಿ ಹಾಕ್ತಾರಪ್ಪ, ಈ ಅಧಿಕಾರಿಗಳಿಗೆಲ್ಲ ಧಮಕಿ ಹಾಕಿ ಕೊಡಬೇಡ್ರಿ, ಮಹೇಶ್ ತೆಂಗಿನಕಾಯಿ ಬಂದರೆ ಎಲ್ಲೂ ಕೊಡಬೇಡಿ ಅಂತ ಹೇಳಿದ್ರೆ ಏನು ಇದನ್ನು ಸರ್ಕಾರ ಅಂತಾರ? ಗೂಂಡಾಗಿರಿ ಸರ್ಕಾರ ಇದು. ಇದ್ರ ವಿರುದ್ಧ ಪ್ರತಿಭಟನೆಯನ್ನು ಆ ಜನಗಳಿಗೋಸ್ಕರ, ಯಾವ ತಾಯಂದಿರಿಗೆ 2 ತಿಂಗಳು ಮೋಸ ಮಾಡಿದ್ದಾರೆ ಆ ಜನಗಳ ಪರವಾಗಿ ಇವತ್ತು ನಾವು ವಾಕೌಟ್. ನಮ್ಮ ಸ್ವಂತದ್ದೇನೂ ಇಲ್ಲ ಇದರಲ್ಲಿ. ಆ ಜನಗಳಿಗೆ ನ್ಯಾಯ ಸಿಗಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ವಾಕೌಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ವಿ. ಇದು ಅಕೌಂಟ್ಗೆ ಹಾಕೋವರೆಗೂ ಬಿಡಲ್ಲ ನಾವು. ಆ ತಾಯಂದಿರ ಅಕೌಂಟ್ಗೆ 4,000 ರೂಪಾಯಿ ಆಗೋವರೆಗೂ ನಾವು ಬಿಡಲ್ಲ. ನಮಗೆ ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯ. ಅಲ್ಲಿವರೆಗೂ ಈ ಹೋರಾಟ ನಾವು ಮುಂದುವರಿಸ್ತೀವಿ. ಆರ್ ಅಶೋಕ್ ಅವರು ಇವತ್ತು ಸದನದಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಚರ್ಚೆಗೆ ಕೇಳಿದ್ರು. ಗೃಹಲಕ್ಷ್ಮಿ ಹಣ 2 ತಿಂಗಳ ಹಣ ಅದನ್ನು ಕೊಟ್ಟೇ ಇಲ್ಲ, ಸುಮಾರು 5,000 ಕೋಟಿಯಷ್ಟು ಗುಳುಂ ಮಾಡಿಬಿಟ್ಟಿದೆ ಈ ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಮಾಡಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.